ನಿಮ್ಮೂರಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್ ಶಿರ್ಯಾರ್. ಇವತ್ತು ಯುಗಾದಿ ಹಬ್ಬ ಹಿಂದೂಗಳ ಪಾಲಿಗೆ ಇದೇ ಹೊಸ ವರ್ಷ. ಇವತ್ತಿನಿಂದಲೇ ಹೊಸ ವರ್ಷದ ಆರಂಭ. ನಮಗೆ ಸಮಸ್ತರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಯುಗಾದಿಯ ಇವತ್ತಿನ ದಿನ ಏನೇನು ಸ್ಟೋರಿಗಳಿದಾವೆ ನಿಮ್ಮೂರಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಯುಗಾದಿ ಹಬ್ಬದ ಸಂಭ್ರಮ ಜೋರಾಗಿದೆ. ಮಾರುಕಟ್ಟೆಗಳಲ್ಲಿ ಖರೀದಿ ಭರಾಟೆ ಜೋರಾಗಿದ್ದು ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಹಾಗಾದ್ರೆ ಹೂ ಹಣ್ಣುಗಳ ದರ ಎಷ್ಟಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಯುಗಾದಿ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹಬ್ಬದ ಪರ್ಚೇಸ್ ಅಂದ ಕೂಡಲೇ ನೆನಪಾಗುವಂತದ್ದೇ ಕೆಆರ್ ಮಾರ್ಕೆಟ್. ಕೆಆರ್ ಮಾರ್ಕೆಟ್ ನಲ್ಲಿ ಖರೀದಿಯ ಭರಾಟೆ ಈಗ ಜೋರಾಗಿ ನಡೀತಾ ಇದೆ. ಸಂಭ್ರಮ ಎಲ್ಲೆಲ್ಲೂ ಯುಗಾದಿ ಹಬ್ಬದ ಸಂಭ್ರಮ ಜೋರಾಗಿದೆ. ರಾಜಧಾನಿಯ ಮಾರುಕಟ್ಟೆಗಳಲ್ಲಿ ಹಬ್ಬದ ಖರೀದಿ ಭರಾಟೆ ಜೋರಾಗಿದೆ. ಬೆಲೆ ಏರಿಕೆ ನಡುವೆಯೂ ಹೂಹಣ್ಣು ಖರೀದಿಗೆ ಗ್ರಾಹಕರು ಮುಗಿಬಿದ್ದಿದ್ದಾರೆ. ಯುಗಾದಿಗೆ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ. ಹಿಂದೂಗಳ ಹೊಸ ವರ್ಷ ಯುಗಾದಿ ಹಬ್ಬದ ಸಂಭ್ರಮಕ್ಕೆ ಸಿಲಿಕಾನ್ ಸಿಟಿ ಭರ್ಜರಿಯಾಗಿ ಸಜ್ಜಾಗಿದೆ. ಮಾರುಕಟ್ಟೆಗಳಲ್ಲಿ ಹೂವು, ಹಣ್ಣು, ಬೇವು, ಬೆಲ್ಲ ಖರೀದಿ ಭರ್ಜರಿಯಾಗಿದೆ. ಅದರಲ್ಲೂ ಹೂಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಆದರೆ ಹೂಗಳ ಬೆಲೆ ಕೇಳಿ ಜನರು ಶಾಕ್ ಆಗ್ತಿದ್ದಾರೆ. ಹಾಗಾದ್ರೆ ಯಾವ್ಯಾವ ಹೂಗಳ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ, 1 ಕೆಜಿ ಮಲ್ಲಿಗೆ ಹೂವಿಗೆ 400ರಿಂದ 500 ರೂಪಾಯಿ ಇದೆ. ಸೇವಂತಿ ಹೂವು 300ರಿಂದ 350 ರೂಪಾಯಿ ಇದ್ರೆ 1 ಕೆಜಿ ಗುಲಾಬಿಗೆ 250 ರೂಪಾಯಿ. 1 ಕೆಜಿ ಕನಕಾಂಬರ 450 ರೂಪಾಯಿ ಆದ್ರೆ ಸುಗಂಧರಾಜ 300 ರೂಪಾಯಿ ಇದೆ. ಇನ್ನು 1 ಮಾರು ತುಳಸಿ 130 ರೂಪಾಯಿ ಆದ್ರೆ 1 ಕಟ್ಬೇವು 20ರಿಂದ 30 ರೂಪಾಯಿ. ಮಾವಿನ ಎಲೆ ಕೂಡ 30 ರೂಪಾಯಿ ಇದೆ. ಹೂವ ಮಾತ್ರ ಫುಲ್ ರೇಟ್. 300 ರೂಪಾಯಿ ಸಾಮಂತಿಗೆ ಇದೆ, 1,500 ರೂಪಾಯಿ ಮಲ್ಲಿಗೆ ಇದೆ, ಕನಕಾಂಬರ 800 ರೂಪಾಯಿ ಇದೆ. ಇವತ್ತಿಗೆ 100 ರೂಪಾಯಿ ಇದೆ ಮಳ ಮಲ್ಲಿಗೆ. ಕನಕಾಂಬರ ಬಂದು 50 ರೂಪಾಯಿ ಇದೆ ಮಳ. ಸಾಮಂತಿಗೆ ಒಂದು ಮಾರು 100 ರೂಪಾಯಿ ಇದೆ. ಹೂವುಗಳ ಬೆಲೆ ಮಾತ್ರವಲ್ಲ, ಹಣ್ಣುಗಳ ಬೆಲೆ ಕೂಡ ಏರಿಕೆಯಾಗಿದೆ. 1 ಕೆಜಿ ಸೇಬು 200 ರೂಪಾಯಿ ಆದ್ರೆ ದ್ರಾಕ್ಷಿ ಹಣ್ಣಿಗೆ 130 ರೂಪಾಯಿ, ಸಪೋಟ 100 ರೂಪಾಯಿ, ಇನ್ನು ಕಿತ್ತಳೆ 140 ರೂಪಾಯಿ ಆದ್ರೆ ದಾಳಿಂಬೆ 200 ರೂಪಾಯಿ ಆಗಿದೆ. ಕೆಜಿ ಏಲಕ್ಕಿ ಬಳೆ ಹಣ್ಣಿಗೆ 80 ರೂಪಾಯಿ ಇದೆ. ರೇಟ್ ಎಲ್ಲ ರೀಸನಬಲ್ ಆಗಿದೆ, ಪರವಾಗಿಲ್ಲ. ಬಟ್ ಏನಂದ್ರೆ ಬರೋರು ಸ್ವಲ್ಪ ಎಲ್ಲ ಎರಡು ಹಬ್ಬ ಇದೆಯಲ್ಲ, ಅದರಿಂದ ಚೆನ್ನಾಗಿದೆ. ವ್ಯಾಪಾರ ಎಲ್ಲ ತುಂಬಾ ಚೆನ್ನಾಗಿದೆ. ನಾವು ಪ್ರತಿ ವಾರನೂ ಬರ್ತಾ ಇರ್ತೀವಿ. ಅವ್ರಿಗೂ ವ್ಯಾಪಾರ ಆಗ್ಬೇಕಲ್ಲ ಪಾಪ. ಬಿಸಿಲಿಗೆ ಹೂವೆಲ್ಲ ಆರೋಗ್ಬಿಡುತ್ತೆ, ಒಣಗೋಗ್ಬಿಡುತ್ತೆ. ಅದರಿಂದನೇ ಬೇಗ ಮಾರ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಯುಗಾದಿಗೆ ಹೂ ಹಣ್ಣು ಬೇಕೇ ಬೇಕು ಎಂದು ಜನರು ಖರೀದಿಗೆ ಮುಂದಾಗಿದ್ದಾರೆ. ಇನ್ನು ಮಾರುಕಟ್ಟೆಗಳಲ್ಲಿ ಹೂವಿನ ಪೂರೈಕೆ ಕಡಿಮೆ ಆಗಿರುವ ಹಿನ್ನೆಲೆ ಹೂಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿಮ್ಮೂರಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್ ಶಿರ್ಯಾರ್. ಇವತ್ತು ಯುಗಾದಿ ಹಬ್ಬ ಹಿಂದೂಗಳ ಪಾಲಿಗೆ ಇದೇ ಹೊಸ ವರ್ಷ. ಇವತ್ತಿನಿಂದಲೇ ಹೊಸ ವರ್ಷದ ಆರಂಭ. ನಮಗೆ ಸಮಸ್ತರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಯುಗಾದಿಯ ಇವತ್ತಿನ ದಿನ ಏನೇನು ಸ್ಟೋರಿಗಳಿದಾವೆ ನಿಮ್ಮೂರಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಯುಗಾದಿ ಹಬ್ಬದ ಸಂಭ್ರಮ ಜೋರಾಗಿದೆ. ಮಾರುಕಟ್ಟೆಗಳಲ್ಲಿ ಖರೀದಿ ಭರಾಟೆ ಜೋರಾಗಿದ್ದು ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಹಾಗಾದ್ರೆ ಹೂ ಹಣ್ಣುಗಳ ದರ ಎಷ್ಟಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಯುಗಾದಿ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹಬ್ಬದ ಪರ್ಚೇಸ್ ಅಂದ ಕೂಡಲೇ ನೆನಪಾಗುವಂತದ್ದೇ ಕೆಆರ್ ಮಾರ್ಕೆಟ್. ಕೆಆರ್ ಮಾರ್ಕೆಟ್ ನಲ್ಲಿ ಖರೀದಿಯ ಭರಾಟೆ ಈಗ ಜೋರಾಗಿ ನಡೀತಾ ಇದೆ. ಸಂಭ್ರಮ ಎಲ್ಲೆಲ್ಲೂ ಯುಗಾದಿ ಹಬ್ಬದ ಸಂಭ್ರಮ ಜೋರಾಗಿದೆ. ರಾಜಧಾನಿಯ ಮಾರುಕಟ್ಟೆಗಳಲ್ಲಿ ಹಬ್ಬದ ಖರೀದಿ ಭರಾಟೆ ಜೋರಾಗಿದೆ. ಬೆಲೆ ಏರಿಕೆ ನಡುವೆಯೂ ಹೂಹಣ್ಣು ಖರೀದಿಗೆ ಗ್ರಾಹಕರು ಮುಗಿಬಿದ್ದಿದ್ದಾರೆ. ಯುಗಾದಿಗೆ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ. ಹಿಂದೂಗಳ ಹೊಸ ವರ್ಷ ಯುಗಾದಿ ಹಬ್ಬದ ಸಂಭ್ರಮಕ್ಕೆ ಸಿಲಿಕಾನ್ ಸಿಟಿ ಭರ್ಜರಿಯಾಗಿ ಸಜ್ಜಾಗಿದೆ. ಮಾರುಕಟ್ಟೆಗಳಲ್ಲಿ ಹೂವು, ಹಣ್ಣು, ಬೇವು, ಬೆಲ್ಲ ಖರೀದಿ ಭರ್ಜರಿಯಾಗಿದೆ. ಅದರಲ್ಲೂ ಹೂಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಆದರೆ ಹೂಗಳ ಬೆಲೆ ಕೇಳಿ ಜನರು ಶಾಕ್ ಆಗ್ತಿದ್ದಾರೆ. ಹಾಗಾದ್ರೆ ಯಾವ್ಯಾವ ಹೂಗಳ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ, 1 ಕೆಜಿ ಮಲ್ಲಿಗೆ ಹೂವಿಗೆ 400ರಿಂದ 500 ರೂಪಾಯಿ ಇದೆ.
ಸೇವಂತಿ ಹೂ 300ರಿಂದ 350 ರೂಪಾಯಿ ಇದ್ರೆ 1 ಕೆಜಿ ಗುಲಾಬಿಗೆ 250 ರೂಪಾಯಿ, 1 ಕೆಜಿ ಕನಕಾಂಬರ 450 ರೂಪಾಯಿ ಆದ್ರೆ ಸುಗಂಧರಾಜ 300 ರೂಪಾಯಿ ಇದೆ. ಇನ್ನು 1 ಮಾರು ತುಳಸಿ 130 ರೂಪಾಯಿ ಆದ್ರೆ 1 ಕಟ್ಬೇವು 20ರಿಂದ 30 ರೂಪಾಯಿ, ಮಾವಿನ ಎಲೆ ಕೂಡ 30 ರೂಪಾಯಿ ಇದೆ. ಹೂವ ಮಾತ್ರ ಫುಲ್ ರೇಟ್. 300 ರೂಪಾಯಿ ಸಾಮಂತಿಗೆ ಇದೆ, 1,500 ರೂಪಾಯಿ ಮಲ್ಲಿಗೆ ಇದೆ, ಕನಕಾಂಬರ 800 ರೂಪಾಯಿ ಇದೆ, ಇವತ್ತಿಗೆ 100 ರೂಪಾಯಿ ಇದೆ ಮಳ ಮಲ್ಲಿಗೆ. ಕನಕಾಂಬರ ಬಂದು 50 ರೂಪಾಯಿ ಇದೆ ಮಳ, ಸಾಮಂತಿಗೆ ಒಂದು ಮಾರು 100 ರೂಪಾಯಿ ಇದೆ. ಹೂವುಗಳ ಬೆಲೆ ಮಾತ್ರವಲ್ಲ, ಹಣ್ಣುಗಳ ಬೆಲೆ ಕೂಡ ಏರಿಕೆಯಾಗಿದೆ. 1 ಕೆಜಿ ಸೇಬು 200 ರೂಪಾಯಿ ಆದ್ರೆ ದ್ರಾಕ್ಷಿ ಹಣ್ಣಿಗೆ 130 ರೂಪಾಯಿ, ಸಪೋಟ 100 ರೂಪಾಯಿ, ಇನ್ನು ಕಿತ್ತಳೆ 140 ರೂಪಾಯಿ ಆದ್ರೆ ದಾಳಿಂಬೆ 200 ರೂಪಾಯಿ ಆಗಿದೆ. ಕೆಜಿ ಏಲಕ್ಕಿ ಬಳೆ ಹಣ್ಣಿಗೆ 80 ರೂಪಾಯಿ ಇದೆ. ಮೇಡಮ್ ರೇಟ್ ಎಲ್ಲ ರೀಸನಬಲ್ ಆಗಿದೆ, ಪರವಾಗಿಲ್ಲ. ಬಟ್ ಏನಂದ್ರೆ ಬರೋರು ಸ್ವಲ್ಪ ಎಲ್ಲ ಎರಡು ಹಬ್ಬ ಇದೆಯಲ್ಲ, ಅದರಿಂದ ಚೆನ್ನಾಗಿದೆ. ವ್ಯಾಪಾರ ಎಲ್ಲ ತುಂಬಾ ಚೆನ್ನಾಗಿದೆ. ನಾವು ಪ್ರತಿ ವಾರನೂ ಬರ್ತಾ ಇರ್ತೀವಿ. ಅವ್ರಿಗೂ ವ್ಯಾಪಾರ ಆಗ್ಬೇಕಲ್ಲ ಪಾಪ, ಬಿಸಿಲಿಗೆ ಹೂವೆಲ್ಲ ಆರೋಗ್ಬಿಡುತ್ತೆ, ಒಣಗೋಗ್ಬಿಡುತ್ತೆ. ಅದರಿಂದನೇ ಬೇಗ ಮಾರ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಯುಗಾದಿಗೆ ಹೂ ಹಣ್ಣು ಬೇಕೇ ಬೇಕು ಎಂದು ಜನರು ಖರೀದಿಗೆ ಮುಂದಾಗಿದ್ದಾರೆ. ಇನ್ನು ಮಾರುಕಟ್ಟೆಗಳಲ್ಲಿ ಹೂವಿನ ಪೂರೈಕೆ ಕಡಿಮೆ ಆಗಿರುವ ಹಿನ್ನೆಲೆ ಹೂಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿಮ್ಮೂರಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್ ಶಿರ್ಯಾರ್. ಇವತ್ತು ಯುಗಾದಿ ಹಬ್ಬ ಹಿಂದೂಗಳ ಪಾಲಿಗೆ ಇದೇ ಹೊಸ ವರ್ಷ. ಇವತ್ತಿನಿಂದಲೇ ಹೊಸ ವರ್ಷದ ಆರಂಭ. ನಮಗೆ ಸಮಸ್ತರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಯುಗಾದಿಯ ಇವತ್ತಿನ ದಿನ ಏನೇನು ಸ್ಟೋರಿಗಳಿದಾವೆ ನಿಮ್ಮೂರಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಯುಗಾದಿ ಹಬ್ಬದ ಸಂಭ್ರಮ ಜೋರಾಗಿದೆ. ಮಾರುಕಟ್ಟೆಗಳಲ್ಲಿ ಖರೀದಿ ಭರಾಟೆ ಜೋರಾಗಿದ್ದು ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಹಾಗಾದ್ರೆ ಹೂ ಹಣ್ಣುಗಳ ದರ ಎಷ್ಟಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಯುಗಾದಿ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹಬ್ಬದ ಪರ್ಚೇಸ್ ಅಂದ ಕೂಡಲೇ ನೆನಪಾಗುವಂತದ್ದೇ ಕೆಆರ್ ಮಾರ್ಕೆಟ್. ಕೆಆರ್ ಮಾರ್ಕೆಟ್ ನಲ್ಲಿ ಖರೀದಿಯ ಭರಾಟೆ ಈಗ ಜೋರಾಗಿ ನಡೀತಾ ಇದೆ. ಸಂಭ್ರಮ ಎಲ್ಲೆಲ್ಲೂ ಯುಗಾದಿ ಹಬ್ಬದ ಸಂಭ್ರಮ ಜೋರಾಗಿದೆ. ರಾಜಧಾನಿಯ ಮಾರುಕಟ್ಟೆಗಳಲ್ಲಿ ಹಬ್ಬದ ಖರೀದಿ ಭರಾಟೆ ಜೋರಾಗಿದೆ. ಬೆಲೆ ಏರಿಕೆ ನಡುವೆಯೂ ಹೂಹಣ್ಣು ಖರೀದಿಗೆ ಗ್ರಾಹಕರು ಮುಗಿಬಿದ್ದಿದ್ದಾರೆ. ಯುಗಾದಿಗೆ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ. ಹಿಂದೂಗಳ ಹೊಸ ವರ್ಷ ಯುಗಾದಿ ಹಬ್ಬದ ಸಂಭ್ರಮಕ್ಕೆ ಸಿಲಿಕಾನ್ ಸಿಟಿ ಭರ್ಜರಿಯಾಗಿ ಸಜ್ಜಾಗಿದೆ. ಮಾರುಕಟ್ಟೆಗಳಲ್ಲಿ ಹೂವು, ಹಣ್ಣು, ಬೇವು, ಬೆಲ್ಲ ಖರೀದಿ ಭರ್ಜರಿಯಾಗಿದೆ. ಅದರಲ್ಲೂ ಹೂಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಆದರೆ ಹೂಗಳ ಬೆಲೆ ಕೇಳಿ ಜನರು ಶಾಕ್ ಆಗ್ತಿದ್ದಾರೆ. ಹಾಗಾದ್ರೆ ಯಾವ್ಯಾವ ಹೂಗಳ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ, 1 ಕೆಜಿ ಮಲ್ಲಿಗೆ ಹೂವಿಗೆ 400ರಿಂದ 500 ರೂಪಾಯಿ ಇದೆ. ಸೇವಂತಿ ಹೂ 300ರಿಂದ 350 ರೂಪಾಯಿ ಇದ್ರೆ 1 ಕೆಜಿ ಗುಲಾಬಿಗೆ 250 ರೂಪಾಯಿ, 1 ಕೆಜಿ ಕನಕಾಂಬರ 450 ರೂಪಾಯಿ ಆದ್ರೆ ಸುಗಂಧರಾಜ 300 ರೂಪಾಯಿ ಇದೆ. ಇನ್ನು 1 ಮಾರು ತುಳಸಿ 130 ರೂಪಾಯಿ ಆದ್ರೆ 1 ಕಟ್ಬೇವು 20ರಿಂದ 30 ರೂಪಾಯಿ, ಮಾವಿನ ಎಲೆ ಕೂಡ 30 ರೂಪಾಯಿ ಇದೆ. ಹೂವ ಮಾತ್ರ ಫುಲ್ ರೇಟ್. 300 ರೂಪಾಯಿ ಸಾಮಂತಿಗೆ ಇದೆ, 1,500 ರೂಪಾಯಿ ಮಲ್ಲಿಗೆ ಇದೆ, ಕನಕಾಂಬರ 800 ರೂಪಾಯಿ ಇದೆ, ಇವತ್ತಿಗೆ 100 ರೂಪಾಯಿ ಇದೆ ಮಳ ಮಲ್ಲಿಗೆ. ಕನಕಾಂಬರ ಬಂದು 50 ರೂಪಾಯಿ ಇದೆ ಮಳ, ಸಾಮಂತಿಗೆ ಒಂದು ಮಾರು 100 ರೂಪಾಯಿ ಇದೆ. ಹೂವುಗಳ ಬೆಲೆ ಮಾತ್ರವಲ್ಲ, ಹಣ್ಣುಗಳ ಬೆಲೆ ಕೂಡ ಏರಿಕೆಯಾಗಿದೆ. 1 ಕೆಜಿ ಸೇಬು 200 ರೂಪಾಯಿ ಆದ್ರೆ ದ್ರಾಕ್ಷಿ ಹಣ್ಣಿಗೆ 130 ರೂಪಾಯಿ, ಸಪೋಟ 100 ರೂಪಾಯಿ, ಇನ್ನು ಕಿತ್ತಳೆ 140 ರೂಪಾಯಿ ಆದ್ರೆ ದಾಳಿಂಬೆ 200 ರೂಪಾಯಿ ಆಗಿದೆ. ಕೆಜಿ ಏಲಕ್ಕಿ ಬಳೆ ಹಣ್ಣಿಗೆ 80 ರೂಪಾಯಿ ಇದೆ. ಮೇಡಮ್ ರೇಟ್ ಎಲ್ಲ ರೀಸನಬಲ್ ಆಗಿದೆ, ಪರವಾಗಿಲ್ಲ. ಬಟ್ ಏನಂದ್ರೆ ಬರೋರು ಸ್ವಲ್ಪ ಎಲ್ಲ ಎರಡು ಹಬ್ಬ ಇದೆಯಲ್ಲ, ಅದರಿಂದ ಚೆನ್ನಾಗಿದೆ. ವ್ಯಾಪಾರ ಎಲ್ಲ ತುಂಬಾ ಚೆನ್ನಾಗಿದೆ. ನಾವು ಪ್ರತಿ ವಾರನೂ ಬರ್ತಾ ಇರ್ತೀವಿ. ಅವ್ರಿಗೂ ವ್ಯಾಪಾರ ಆಗ್ಬೇಕಲ್ಲ ಪಾಪ, ಬಿಸಿಲಿಗೆ ಹೂವೆಲ್ಲ ಆರೋಗ್ಬಿಡುತ್ತೆ, ಒಣಗೋಗ್ಬಿಡುತ್ತೆ. ಅದರಿಂದನೇ ಬೇಗ ಮಾರ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಯುಗಾದಿಗೆ ಹೂ ಹಣ್ಣು ಬೇಕೇ ಬೇಕು ಎಂದು ಜನರು ಖರೀದಿಗೆ ಮುಂದಾಗಿದ್ದಾರೆ. ಇನ್ನು ಮಾರುಕಟ್ಟೆಗಳಲ್ಲಿ ಹೂವಿನ ಪೂರೈಕೆ ಕಡಿಮೆ ಆಗಿರುವ ಹಿನ್ನೆಲೆ ಹೂಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.